ನಯನ ಶರತ್ ಅಂತಂದ್ರೆ ಕಾಮಿಡಿ ಕಿಲಾಡಿ ನಯನ ಅಂತಂದ್ರೆ ಎಲ್ರಿಗೂ ಚಿರಪರಿಚಿತ, ಎಲ್ರಿಗೂ ತುಂಬಾ ಫೇಮಸ್. ಬಟ್ ಈಗ ನೀವು ರಂಗಭೂಮಿ ಕಲಾವಿದೆಯಾಗಿ ಕೂಡ ಮಿಂಚ್ತಾ ಇದ್ದೀರಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಆಲ್ಮೋಸ್ಟ್ ಆಲ್ ಜಾತ್ರೆಗಳಲ್ಲಿ ಅಂದರೆ ಕಂಪ್ಲೀಟ್ ಜನ ಬಂದು ತುಂಬ ನೋಡ್ತಾ ಇದ್ದಿದ್ದು, ನಿಮ್ಮ ಡ್ರಾಮಾಗಳನ್ನು ಪ್ರೋತ್ಸಾಹಿಸ್ತಾ ಇದ್ದಿದ್ದು, ಹೌಸ್ಫುಲ್ ಶೋ ಥರ ಪ್ರದರ್ಶನಗಳು ಆಗ್ತಾ ಇದ್ವು. ಯಾವಾಗಿಂದ ಶುರು ಮಾಡಿದ್ರಿ ಈ ಡ್ರಾಮಾಸ್? ನಾನು ಆ್ಯಕ್ಚುಲಿ ತುಂಬ ಚಿಕ್ಕವಳಿದ್ದಾಗಿಂದ ನಮ್ಮ ಅಪ್ಪನಿಗೆ ಅಲ್ಲಿ ಒಡನಾಟ ಇತ್ತು. ಬಟ್ ಅವಾಗೆಲ್ಲ ತುಂಬ ಕಡಿಮೆ ನೋಡ್ತಿದ್ದೆ ಅಷ್ಟೇ. ಬಿಟ್ಟರೆ ಬ್ಯಾಕ್ ಸ್ಟೇಜಲ್ಲಿ ಏನು ಪ್ರಿಪರೇಷನ್ಸ್ ಇರುತ್ತೆ ಅದು ಯಾವುದು ನನಗೆ ಝೀರೋನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಅದನ್ನೆಲ್ಲ ನೋಡ್ತಿದ್ದೆ, ಓ ಚೆನ್ನಾಗಿದೆ, ಸಖತ್ತಾಗಿದೆ, ಹಂಗೆಲ್ಲ ನೋಡ್ಬಿಟ್ಟು ಬರ್ತಾ ಇದ್ವಿ ಅಷ್ಟೇ. ಬಟ್ ನಾವು ಕಾಮಿಡಿ ಕಿಲಾಡಿಗೆ ಬಂದ ಮೇಲೆ ಜ್ಯೋತಿ ಗುಳೇದಗುಡ್ಡ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಶಿ ಸಿಂಗರ್ ಟು. ಅವ್ರದ್ದೊಂದು ಕಂಪ್ನಿ ಇದೆ, ಸಂಗಮೇಶ್ವರ ನಾಟ್ಯ ಸಂಘ ಗುಳೇದಗುಡ್ಡ ಅಂತ ಕಂಪ್ನಿ ಹೆಸರು. ಅವರೇ ಫಸ್ಟ್ ಟೈಮ್ ನನ್ನನ್ನು ನಾಟಕಕ್ಕೆ ಕರೆಸಿದ್ದು. ಬನಶಂಕರಿಗೆ. ಲೈಕ್ ನಾನಂದೆ ನನ್ನಲ್ಲಿ ಬಂದು ಏನು ಮಾಡಬೇಕು ನಾಟಕದಲ್ಲಿ. ಏನಿಲ್ರಿ ಮೇಡಮ್, ಬೇರೆ ಸ್ಟೇಜ್ನಾಗ ಏನು ಅಂದರೆ ಅವ್ರನ್ನ ಹೊರಗಡೆ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ನೋಡಿದ್ರು ಇವಳೇನು ಪರ್ಫಾರ್ಮ್ ಮಾಡ್ತಾಳೆ ಅಂತ. ಏನಿಲ್ರಿ ಮೇಡಮ್, ನೀವು ಬಂದು ಏನು ಡೈಲಾಗ್ ಗೊತ್ತಿತ್ತು ಅದೊಂದು 2 ಸರಿ 1-2 ಸೀನ್ ಬಂದು ಹೋಗ್ರಿ, 2 ಎಂಟ್ರಿ ಬಂದು ಹೋಗ್ರಿ, ಹಿಂಗೆ ಮಾತಾಡ್ಬಿಟ್ಟು ಹೋಗ್ರಿ ಸಾಕ ಅಂತ ಅಂದೆ. ಹೌದಾ ಸರಿ ಆಯಿತು ಓಕೆ ಅಂತ ಹೋದೆ. ಅಲ್ಲಿ ಹೋಗಿ ನೋಡಿದ್ರೆ ಟೋಟಲಿ ಡಿಫ್ರೆಂಟ್ ವರ್ಲ್ಡ್. ಓಕೆ, ನಂಗದು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ನಾ ಬೇರೆ ಪ್ರಪಂಚಕ್ಕೆ ಬಂದ್ಬಿಟ್ಟಿದ್ದೀನ. ನಂಗೆ ಲಿಟ್ರಲಿ ಲೈಕ್ ಕರ್ನಾಟಕದ ಬಾದಾಮಿ ಬನಶಂಕರಿ ಜಾತ್ರೆ ಏನಾಯ್ತಲ್ಲ, ನನಗದೊಂದು ಫುಲ್ USA, ಈ ಆಸ್ಟ್ರೇಲಿಯಾ ಫೀಲ್ ಆಗತ್ತೆ. ನಿಮ್ಗೊಂದು ಔಟ್ ಆಫ್ ಕಂಟ್ರಿ ಹೋದಾಗ ಫೀಲ್ ಆಗತ್ತೆ ನನಗೆ. ಹಂಗೆ ಏನು ಜನ ಮರಯ ಇದ್ಯಾವ ಜಾತ್ರೆ, ಇದ್ಯಾವ ಜನ, ಹೆಂಗೆ ಬರ್ತಾರೆ ಇಲ್ಲಿ, ನಾಟಕ ಹಿಂಗೆಲ್ಲ ನಾಟಕ ಮಾಡ್ತಾರ. ಆ ಪರ್ದೆ ಬಿಡೋದು, ಆ ಪರ್ದೆ ಜಗ್ಗೋದು, ಅವ್ನು ಯಾರೋ ಇನ್ನೇನೋ ಸೊರ್ರ ಅಂತ ಹಿಂಗೆ ಹೇಳಿದ್ರೆ ನಾನು ಮತ್ತೆ ಶೆಟ್ ಏನೋ ಎಳ್ದವನು ಅಂತ ಹಂಗೆ ಭಯ ಫೀಲು ನನಗೆ. ಆಮೇಲೆ ಒಂದಿನ ಕುತ್ಕೊಂಡು ನನಗೆ ಅಟ್ಮಾಸ್ಫಿಯರ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ನಂಗೆ ಗೊತ್ತಿಲ್ವಲ್ಲ, ಈ ಥರದ್ದು ಏನೋ ಒಂದು ಕಟ್ಟಿರ್ತಾರೆ, ಒಂದು ತಗಡು ಇದರಲ್ಲೆಲ್ಲ ಕಟ್ಟಿರ್ತಾರೆ, ಸ್ಟೇಜ್ ಹಿಂಗೆ ಮಾಡಿರ್ತಾರೆ, ಹಿಂಗೆ ಪರದೆ ಬಿಟ್ಟಿರ್ತಾರೆ, ಈ ಥರ ಆರ್ಟಿಸ್ಟ್ಗಳು ಬಂದು ಆ್ಯಕ್ಟ್ ಮಾಡೋಗ್ತಾರೆ. ಆಮೇಲೆ ಆ ನಾಟಕದಲ್ಲಿ ಇದ್ದಿದ್ದು ಜೂನಿಯರ್ ಪ್ರಭಾಕರ್ ಸರ್. ಅದು ಆ ನಾಟಕದಲ್ಲಿ ಅಂದ್ರು ಲಿಟ್ರಲಿ ರೇಪ್ ಸೀನ್ ಎಲ್ಲ ಇತ್ತು. ನಮಗೆ ತೊದಲಿಗಂಗಿ ಹರ್ದಾಳೆ ಅಂಗಿ ಅಂತ ಅನ್ಸುತ್ತೆ ನಾಟಕ, ತಪ್ಪಾಗಿ ಹೇಳೋದು ನನಗೆ ಗೊತ್ತಿಲ್ಲ ಮೋಸ್ಟ್ಲಿ. ಅದರಲ್ಲಿ ಅವರೆಲ್ಲ ಹಿಂಗೆ ಆ್ಯಕ್ಟ್ ಮಾಡ್ತಾರೆ, ಅಯ್ಯೋ ಸ್ಟೇಜ್ ಮೇಲೆ ಹಿಂಗೆ ಓಪನ್ ಆಗಿ ರೇಪ್ ಮಾಡ್ತಿದ್ದಾನಲ್ಲ ಇವನು ಅಂತ ಹಂಗೆ ಹೇಳ್ತಿದ್ದೀನಿ ನಾನು. ಆ ಥರ ಎಲ್ಲ ಮಾತಾಡ್ತಿದ್ದೀನಿ. ಸೊ ಲೈಕ್ ಇಲ್ಲ ಮೇಡಮ್ ಇದೆಲ್ಲ ನಡೆಯುತ್ತೆ, ಇಲ್ಲಿ ಸಿನಿಮಾ ಹೆಂಗಿರುತ್ತೆ ಹಂಗೆ ಇರುತ್ತೆ. ಹೌದಾ ಇಷ್ಟು ಓಪನ್ ಆಗ ಅಂತ ನಾನು ಸರಿ ಓಕೆ. ನಾನು ಹೋಗ್ತಾ ಒಂದು 6-7 ಡೇಸ್ ಅಲ್ಲಿದ್ದೆ ಅನ್ಸುತ್ತೆ. ನಾನು 1 ವಾರ ಅಲ್ಲಿದ್ದೆ. ದ ಸೆಕೆಂಡ್ ಡೇ ಐ ಸ್ಟಾರ್ಟೆಡ್ ಅಡ್ಜಸ್ಟಿಂಗ್ ಮೈ ಸೆಲ್ಫ್ ಟು ದ ಅಟ್ಮಾಸ್ಫಿಯರ್. ನನ್ಗೆ ಅವಾಗ ಒಂದು ಸ್ವಲ್ಪ ವಾತಾವರಣಕ್ಕೆ ಹೊಂದ್ಕೊಂಡೆ. ಆ ಜನ, ನಾವು ಹೋಗಿದ ತಕ್ಷಣ ಜನ ಸಿಳ್ಯೋಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು, ಪ್ಯಾನಿಕ್ ಆಗ್ಬಿಟ್ಟೆ ನಾನು. ಹೋದೆ ಅವ್ರು ಹೋಗ್ರಿ ಹಂಗೇನಿರಂಗಿಲ್ಲ ಹೋಗ್ರಿ ಅಂತಾರ. ಸರಿ ಓಕೆ ಅಂದರೆ ಅಷ್ಟು ಹತ್ತಿರದಲ್ಲಿ ನಾನು ಅದೇ ಫಸ್ಟ್ ಟೈಮ್ ಜನ ನೋಡ್ತಾ ಇರೋದು, ಆ ಕ್ರೌಡ್ ನೋಡ್ತಾ ಇರೋದು. ಸ್ಟೇಜ್ ಎಲ್ಲೋ ಇರುತ್ತೆ, ಆಡಿಯನ್ಸ್ ಎಲ್ಲೋ ಕೂತ್ಕೊಂಡಿರ್ತಾರೆ, ನಮ್ಮನ್ನು ನೋಡ್ತಿರ್ತಾರೆ, ಮಜಾ ಮಾಡ್ತಿರ್ತಾರೆ. ವಿ ಲೈಕ್ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಕಾರ್ಯಕ್ರಮ ಮುಗಿಸ್ತೀವಿ, ಬ್ಯಾಕ್ ಸ್ಟೇಜಿನ ಇಳಿದು ಹೊರಟ್ಬಿಡ್ತೀವಿ, ಅಷ್ಟೇ ನಮಗೆ ಗೊತ್ತಿರೋದು. ಐ ನೆವರ್ ನೋ ಜನ ಹಿಂಗೆ ಇಷ್ಟು ಹತ್ರದಲ್ಲಿ ಬಂದು ಓ ಅಂತಾರೆ, ರೊಕ್ಕ ಕೊಡಕ್ ಬರ್ತಾರೆ. ನಂಗೆ ಬೇಡ ಅಂತ, ತಗೋರಿ ಆಯರ್ ಮಾಡ್ತೀವಿ ನಂಗೆ ಬೇಡ ಅಂತ ನಾನು ತಗೋಬೇಕ್ರಿ ಹಂಗೆ ಅನ್ಬಾರ್ದು ಅಂತ. ಆಮೇಲೆ ಒಂಥರ ಫೀಲ್ ನಂಗೆ ಹೆಂಗೆ ಹೇಳಿ ಅದನ್ನ. ನನ್ನ ಜೊತೆ ಕೋ ಆರ್ಟಿಸ್ಟ್ ಒಬ್ರು. ಹೈಯೆಸ್ಟ್ ಆಯರ್ ಎಷ್ಟು ಬಂತು ಇದುವರೆಗೂ? ನನಗೆ ಯಾವ ಜಾತ್ರೆಯಲ್ಲಿ ಅಂತ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ. ಕೊಪ್ಪಳದಲ್ಲೋ ಕುಕ್ನೂರಲ್ಲೋ ಗೊತ್ತಿಲ್ಲ, ಯಾರೋ ಒಬ್ರು 10,500 ಆಯರಿ ಮಾಡಿ. ಆಯರ್ ಯಾರು ಮಾಡ್ತಾರೆ ಇಷ್ಟೊಂದು? ಮಾಡ್ತಾರೆ, ಕ್ರೇಜ್ ಇದ್ದವ್ರು ಮಾಡ್ತಾರೆ. 10,500 ಮಾಡಿದ್ರು. ಅವತ್ತೆಲ್ಲ ನಂಗೆ ರೇಗ್ಸೋರು, ಅವಳಿಗೆ ಸೆಕೆಂಡ್ ಶೋತ್ ಪೇಮೆಂಟ್ ಕೊಡಬೇಡ, ಅವಳಿಗಾಗಲೇ ಬಂದ್ಬಿಟ್ಟಿದೆ, ₹1 ಕೊಡಬೇಡ ಅವಳಿಗೆ, ಹಂಗೆ ಅಂತಾರೆಲ್ಲ ರೇಗ್ಸೋರು. ಸೊ ಆ ಥರ ಎಲ್ಲ ಆಯರಿ ಮಾಡೋರು. ನಂಗೆ ಗೊತ್ತಿಲ್ಲ ಆ ಥರ ಎಲ್ಲ ದುಡ್ಡು ತೊಗೋಬೋದು ಅಂತ. ತೊಗೊಂಡ್ಬಿಟ್ಟು ಹೆಸರು ಹೇಳಿದ್ರೆ ನಾನು ನಯನ ಅಂತಿದ್ದೀನಿ. ಅಲ್ರಿ ನಮ್ಮ ಹೆಸರು ಹೇಳ್ರಿ ಆಯರ್ ಕೊಟ್ಟವರು. ಆಮೇಲೆ ನನ್ನ ಜೊತೆಲಿ ಇದ್ದಿದ್ದು ಕೋ ಆರ್ಟಿಸ್ಟ್ ಒಬ್ರು ಬಂದು ಹೇಳಿದ್ರು, ಅವ್ರು ಯಾರು ಕೊಟ್ಟಿರ್ತಾರಲ್ಲ ದುಡ್ಡು ಅವ್ರ ಹೆಸರು ಹೇಳ್ಬೇಕು ನೀವು, ಥ್ಯಾಂಕ್ಸ್ ಈ ಥರ ದುಡ್ಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನಾನು ಕಿರಾತಕ ಸಿನಿಮಾದಲ್ಲಿ ಹೇಳ್ತಾರಲ್ಲ ಆ ಥರನಾ ಅಂತ ನಾನು. ಹೌದು ಸರಿ ಓಕೆ. ಆಮೇಲೆ ಕೆಲವೊಂದು ಹೆಸರುಗಳಂತೂ ದೇವ್ರಾಣೆ ಬಾಯಿಗೆ ಬರ್ತಿರ್ಲಿಲ್ಲ, ಬರ್ದು ಕೊಟ್ಬಿಡಿ ಸರ್ ಓದಿ ಹೇಳ್ಬಿಡ್ತೀನಿ ಅಂತ ಹಂಗಂತಿದ್ದೆ. ಅದೆಲ್ಲ ಒಂಥರ ಡಿಫ್ರೆಂಟ್ ಫೀಲ್. ಸೊ ದ್ಯಾಟ್ ವಾಸ್ ದ ವೆರಿ ಫಸ್ಟ್ ಟೈಮ್ ನಾನು ಹೋಗಿದ್ದು. ಒಂದು 2-3 ದಿನ ಆಗ್ತಾ ನನಗೆ ಹೆಂಗೆ ಅನ್ಸ್ಬಿಡ್ತು ಅಂದರೆ, ನಾವು ಯಾಕೆ ಈ ಥರ ಪಾತ್ರ ಮಾಡಲ್ಲ, ನಮ್ಮನ್ನ ಯಾಕೆ ಹಿಂಗೆ ನಾಟಕದ ಒಳಗಡೆ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ ಅಂತ ಹಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಐ ಜಸ್ಟ್ ಆಸ್ಡ್ ಹರ್ ಲೈಕ್ ನಮ್ಮ ಕೈಲಿ ಹಿಂಗೆಲ್ಲ ಮಾಡ್ಸಲ್ವ ನೀವು?
ಅಯ್ಯೋ ಮೇಡಮ್ ನೀವು ಹೂ ಅಂದಿರ್ ಬಿಡ್ತಿದ್ನೇನ್ರಿ ನಾನ್ ನನ್ ಪಾತ್ರನ ನಿಮಗ್ ಕೊಟ್ಬಿಡ್ತಿದ್ದೆ ಅಂತ ಅಂದ್ರು ಅವರು. ಓಕೆ. ಓ ಮಾಡ್ಬೋದಾ ನಾವು ಈ ತರ ಮಾಡ್ತೀರೇನ್ರಿ ಹೇಳ್ರಿ ಮಾಡಂಗಿದ್ರ ನಿಮ್ಗೊಂದ್ ಪಾತ್ರ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಅಂದ್ರು. ಸರಿ ಓಕೆ ಅದೆಲ್ಲ ಮುಗೀತು, ವಾಪಸ್ ಬ್ಯಾಂಗ್ಳೂರಿಗೆ ಬಂದ್ವಿ. ಲೈಕ್ 5 ದಿನಕ್ಕೆ ಇಷ್ಟೊಂದು ಸಂಪಾದನೆ ಮಾಡ್ಬಿಟ್ಟು ನಾನು ಅನ್ನೋ ಫೀಲು ನಂಗೆ. really? ಎಸ್ ಹಂಗ್ ಫೀಲ್. even though you are this much busy. ಯಾ ವಾಪಸ್ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ನನ್ಗೇನ್ ಅನಿಸ್ತು, ಚೆನ್ನಾಗಿದೆ ಸಂಪಾದನೆ ನಾಟಕದಲ್ಲಿ, ಬಟ್ ಯಾರನ್ನ ಅಪ್ರೋಚ್ ಮಾಡೋದು, ಯಾರ ಹತ್ರ ಮಾತಾಡೋದು, ಐ ಡೋಂಟ್ ನೋ. ಆಮೇಲೆ ನನ್ನ ಅಪ್ಪ ಬೆಳೆದಿದ್ದ ವಾತಾವರಣದಲ್ಲಿ ಹಂಗೆ ನೋಡಕ್ ಹೋದ್ರೆ ವಿ ಬಿಲಾಂಗ್ ಟು ಕ್ವೈಟ್ ಡ್ರಾಮಾ ಫ್ಯಾಮಿಲಿ. ಬಟ್ ಅಪ್ಪಂಗೇನೋ ಇಲ್ಲ ಇವ್ಳು ಡ್ರಾಮಾಗೆ ಹೋಗ್ಬಾರ್ದು, ಆಕ್ಟಿಂಗ್ ಫೀಲ್ಡೇ ಬೇಡ ಅಂತ ಇದ್ರಲ್ವಾ. ಸೊ ಹಾಗಾಗಿ ಅವ್ರನ್ನ ಕೇಳೋದಕ್ಕೆ ನಂಗೆ ಮುಜುಗರ. ಓಕೆ. ಸೊ ಓಕೆ ಫೈನಲಿ ಬಂದ್ವಿ, ಎಲ್ಲ ಹಿಂಗೆ ಚೆನ್ನಾಗಿತ್ತು, ಹಿಂಗೇನೋ ಒಂದು ಎಕ್ಸ್ಪೀರಿಯನ್ಸ್ ಇತ್ತು, ಹಂಗೆ ಹಿಂಗೆ ಅಂತೆಲ್ಲ ನೋಡಿದ್ವಿ, ಮಾತಾಡಿದ್ವಿ. ಅದಾಗಿ 1-2 ವರ್ಷ ಆದ್ಮೇಲೆ ಐ ಗಾಟ್ ಅನ್ ಅಪರ್ಚುನಿಟಿ ಮತ್ತೆ ಹೋಗೋದಕ್ಕೆ ಡ್ರಾಮಾಗೆ. ಅವ್ರೇನ್ ಹೇಳಿದ್ರು, ನೀವು ಪಾತ್ರ ಮಾಡ್ಬೇಕು ಈ ಡ್ರಾಮಾದಲ್ಲಿ. ಪಾತ್ರ ಮಾಡ್ಬೇಕು ಅಂದ್ರೆ ಅಂತಂದ್ರೆ ಒನ್ ಆಫ್ ದ ಕ್ಯಾರೆಕ್ಟರ್ ನೀವು ಕೂಡ ಅದ್ರಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಬೇಕು ನೀವು. ಹೌದಾ ಸರಿ ಆಯ್ತು ಓಕೆ. ಅವರು ನನಗೊಂದು ಬುಕ್ ಕೊಟ್ಟು ಹೋದ್ರು. ಬುಕ್ ಕೊಟ್ಟೋಗಿ ಫೋನ್ ಮಾಡ್ಮೇಲೆ ಚೋಪಡಿ ಓದಿದ್ರಿ ಅಂದ್ರು. ಚೋಪಡಿ ಜೋಪಡಿ ಏನ್ ಜೋಪಡಿ? ನಾನು ಇಲ್ರಿ ಚೋಪಡಿ ಓದಿದ್ರಿ. ಯಾವ ಜೋಪಡಿ ಏನ್ ಮಾತಾಡ್ತಿದ್ದೀರಾ? ಆಮೇಲೆ ಗೊತ್ತಾಯ್ತು ಅವ್ರು ಸ್ಕ್ರಿಪ್ಟಿಗೆ ಚೋಪಡಿ ಅಂತಾರೆ ಅಂತ. ಏನ್ ಭಾಷೆ ಗುರು ಇವ್ರದ್ದು, ನಾನು ಅಷ್ಟು ಡೀಪ್ ಆಗಿ ಹೋಗಿರ್ಲಿಲ್ಲ ಯಾವತ್ತು ಲ್ಯಾಂಗ್ವೇಜ್ ಅಲ್ಲಿ. ಸರಿ ಆಯ್ತು ಅಂತ ಅದೆಲ್ಲ ಪುಸ್ತಕ ಓದ್ಬೇಕಾ. ನಂಗೆ ಒಂದು ವೀಕ್ನೆಸ್ ಏನಿದೆ ಓದುವಾಗ, ವೆನೆವರ್ ಐ ರೀಡ್ ಫಸ್ಟ್ ಲೈನ್ ಅಲ್ಲ ಸೆಕೆಂಡ್ ಲೈನ್ ಓದುವಾಗ ಫಸ್ಟ್ ಲೈನ್ ಎರೇಸ್ ಆಗ್ತಿರುತ್ತೆ ನನಗೆ. ಸೊ ಹಂಗಾಗಿ ಓದೋದೇನು ನಂಗೆ ತಲೆಗೆ ಹೋಗಲ್ಲ. ಯಾರಾದ್ರೂ ಹೇಳ್ಬೇಕು, ಆ ಲಿಸನ್ ನಾವು ಕೇಳಿಸ್ಕೊತೀನಿ, ಇದ್ ಮಾಡ್ತೀನಿ ಹಂಗೆ. ನಾನು ಅವ್ರಿಗೆ ಹೇಳ್ದೆ, ನಾನು ಓದ್ತಾ ಇದ್ದೀನಿ ಬಟ್ ಅದು ನಂಗೆ ತಲೆಗೆ ಹೋಗ್ತಾ ಇಲ್ಲ, ಏನ್ ಮಾಡೋದು? ನಾವು ವಿಡಿಯೋ ಮಾಡ್ಕೊಂಡಿದೀವಿ, ನಿಮ್ಗಿಂತ ಮುಂಚೆ ಒಬ್ರು ಮಾಡಿದ್ದಾರೆ, ಅದನ್ನ ವಿಡಿಯೋ ಮಾಡಿ ನಿಮ್ಗೆ ಅದನ್ನ ತೋರಿಸ್ತೀವಿ, ಅದನ್ನ ನೋಡ್ಬಿಟ್ಟು ಮಾಡ್ಬೋದು ನೀವು. ಹಂಗಾರೆ ಮಾಡ್ತೀನಿ ಸರ್, ಹಂಗಾರೆ ಸ್ವಲ್ಪ ಬೇಗ ಕಲ್ತ್ಕೋತೀನಿ. ಸರಿ ಓಕೆ ಅಂತ ಒಂದಿನ ಮುಂಚಿತವಾಗಿ ಹೋದೆ. ಅದೆಲ್ಲ ಏನೇನಿತ್ತು ಡೈಲಾಗ್ ಹಿಂಗೆ ಹೇಳಿ ಸ್ವಲ್ಪ ಇಲ್ಲಿ ಅವ್ರು ಕನೆಕ್ಟ್ ಆಗ್ತಾರೆ ಅಂತ ಅಂದ್ರು. ಹೌದಾ ಸರಿ ಓಕೆ. ಜನಪದ ಹಾಡು ಬರ್ತಾ ನಿಮಗೆ? ಜನಪದ ಹಾಡು ಒಂದು ಬರಲ್ಲ ಮೇಡಮ್, ಪ್ಲೀಸ್ ದಯವಿಟ್ಟು ನಂಗೆ ಜನಪದ ಹಾಡಿಲ್ಲ ಅಂತ ಹೇಳ್ಬಿಡಿ. ಸರಿ ಓಕೆ ಅಂದ್ಬಿಟ್ಟು ಅವ್ರೆ ಪರವಾಗಿಲ್ಲ, ನಿಮ್ಮ ಬದಲು ನಾನು ಹಾಡ್ತೀನಿ, ಲಿಪ್ ಸಿಂಕ್ ಮಾಡಿ ಸಾಕು ಅಂತ ಅಂದ್ರು. ಸರಿ ಆಯ್ತು ಓಕೆ. ಫಸ್ಟ್ ಡೇ ಹೋಗ್ತೀನಿ ಸ್ಟೇಜ್ಗೆ, ಜನ ಹುಯ್ಯ ಅಂದ್ಬಿಟ್ರು. ಫುಲ್ಲು ನರ್ವಸ್ ನನಗೆ. ಮುಕ್ಕೋಟಿ ದೇವ್ರು ಬ್ರಹ್ಮಾಂಡ ಎಲ್ಲ ಕಾಣಿಸ್ಬಿಡ್ತು ನನಗೆ ಅವತ್ತು. ವಾಪಸ್ ಎಕ್ಸಿಟ್ ಆಗ್ಬಿಟ್ಟೆ. ಅವರು ಬನ್ನಿ ಬನ್ನಿ ಆಪೋಸಿಟ್ ಕ್ಯಾರೆಕ್ಟರ್. ಜನ ಡೈಲಾಗೆ ನೆನಪಾಗ್ತಿಲ್ಲ, ನೀವು ಬನ್ರಿ ನಾನು ಹೇಳ್ತೀನಿ ಅಂತ ಅವರು. ಆಮೇಲೆ ಸೀದಾ ಬಂದವರು ಹಿಂಗೆ ಸೈಡ್ ವಿಂಗ್ ಇಂದ ಹಿಂಗೆ ಕರ್ಕೊಂಬಂದ್ಬಿಟ್ಟು ಡೈಲಾಗ್ ಹೇಳಿ ಇವಾಗ ಅಂತ ಅಂದ್ರು. ಏನ್ ಡೈಲಾಗ್ ಹೇಳಿ ಅಂತ ಅಂದೆ. ಡೈಲಾಗಿನ ಸ್ಟಾರ್ಟಿಂಗ್ ಒಂದು ಹಿಂಟ್ ಕೊಟ್ರು, ಅದನ್ನ ಹೇಳಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ನೇ ಶೋ ಮಾತ್ರ ಬೆವ್ರ್ತಿದೀನಿ ಅಂದ್ರೆ ಬಟ್ಟೆ ಹೋಗಿ ಚೇಂಜ್ ಮಾಡಕ್ ಹಿಡಿದ್ರೆ ಫುಲ್ ಒದ್ದೆ, ಲಿಟ್ರಲಿ ಒದ್ದೆ. ಇಷ್ಟೆಲ್ಲ 100 ಸ್ಟೇಜ್ ಶೋ ನೋಡಿಲ್ವಲ್ಲ ನಾನು, ಆತರ ಅಷ್ಟು ರೆಸ್ಪಾನ್ಸ್ನೇ ನೋಡಿಲ್ವಲ್ಲ ನಾವ್ ಯಾವಾಗ್ಲೂನು. ಹಿಂಗ ನಾವು ಉಮಾಶ್ರೀ ಮೇಡಮ್ ಡೈಲಾಗ್ ಹೇಳಿದಾಗ ವಾ ಸೂಪರ್ ಅಷ್ಟೇ ನಾನು ನೋಡಿರೋದು. ನೈನಾ ಹುಬ್ಳಿ ನೈನಾ ಹಿಂಗೆಲ್ಲ ಕಿರ್ಚಕ್ ಸ್ಟಾರ್ಟ್ ಮಾಡ್ಬಿಟ್ರಲ್ಲ, ಒಂಥರ ಖುಷಿ, ಒಂಥರದ್ ಮುಜುಗರ. ಹೌ ವಿಲ್ ಐ ಟೆಲ್ ದಟ್? ನಂಗೆ ಅದು ಏನಾಗ್ತಿದೆ ಆ ಮೂಮೆಂಟ್ಗೆ ನನಗೆ ದೇವರನೇ ಗೊತ್ತಿರಲಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಇವಾಗ ಏನು ಮಾಡಿದ್ರಲ್ಲ ಮೇಡಮ್, ಇದೇ ಥರ ಇನ್ನೊಂದು ಶೋ ಇರುತ್ತೆ ಅಂತ ಅಂದರು. ಹೌದಾ ಸರಿ ಓಕೆ. ಸೆಕೆಂಡ್ ಶೋ ಒಂಚೂರು ಧೈರ್ಯ ತಗೊಂಡೆ, ಮಾಡ್ತಿದ್ದೀನಿ, ಜನ ಅದನ್ನ ನೋಡೋಕ್ಕೆ ಬಂದಿದ್ದಾರೆ, ಐ ಶುಡ್ ನಾಟ್ ಡಿಸಪಾಯಿಂಟ್ ದೆಮ್ ಅನ್ನೋದು ಒಂದು ತಲೆಗೆ ಬಂತು. ಸರಿ ಓಕೆ ಅಂತ ವಾಟ್ ಐ ಡಿಡ್, ನನಗೇನು ಗೊತ್ತು ನಾನು ಅದು ಮಾಡ್ಬಿಟ್ಟು ಬರ್ತೀನಿ, ತಪ್ಪೋ ಒಪ್ಪೋ ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ಫಿಕ್ಸ್ ಆದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಈವನ್ ಟುಡೇ ನೀವೇನು ಹೇಳ್ತಿದ್ದೀರಲ್ಲ, ಮಿಂಚ್ತಾ ಇದ್ದೀವಿ, ವಿ ಆರ್ ಆ್ಯಕ್ಚುಲಿ ನಾಟ್. ನಾವಿನ್ನೂ ಮಣ್ಣು ಹೊರ್ತಾ ಇದ್ದೀವಿ, ಕಲ್ಲು ಹೊರ್ತಾ ಇದ್ದೀವಿ ನಾವು ರಂಗಭೂಮಿಲಿ. ಕಲಿಯೋದಕ್ಕೆ ಸಾಗರದಷ್ಟಿದೆ ನನಗಿನ್ನೂ ಆ ರಂಗಭೂಮಿಯ ಮ್ಯಾಥಮೆಟಿಕ್ಸ್ ಏನು ಅಂತ ಅರ್ಥ ಆಗಲಿಲ್ಲ. ಲೈಕ್ ಜನರ ನಾಡಿ ಮಿಡಿತ ಏನು, ನಾನು ಎಲ್ಲಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು, ಎಲ್ಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ಇದುವರೆಗೂ. ಬಟ್ ಸಮ್ಹೌ ಐ ಆಮ್ ಲೈಕ್ ಡವ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ ರಂಗಭೂಮಿಲಿ. ಆಗತ್ತೆ, ಮಾಡ್ತೀನಿ, ಓಕೆ ಕಲ್ಯಾಣ ನೋಡೋಣ ಮಾಡೋಣ ಅಂತ ಹಂಗೆ ಬರ್ತಾ ಇದ್ದೀನಿ. ಬಟ್ ಈವನ್ ಟುಡೇ ಅದೇ ಹೇಳ್ತೀವಲ್ಲ, ಲೈಕ್ ಇಷ್ಟೆಲ್ಲ ವಿದ್ಯೆಗಳೆಲ್ಲ ಯಾವುದರಲ್ಲೂ ಪರಿಣಿತಿಗಳಾಗಕ್ಕಾಗಲ್ಲ, ನಾವು ಎಲ್ಲದನ್ನು ಕಲಿಯಕ್ಕಾಗಲ್ಲ. ಈ ಗುಣ ಇದೆಯಲ್ಲ, ಅಂದ್ರೆ ವಿ ಆರ್ ಸ್ಟಿಲ್ ಇನ್ಕಂಪ್ಲೀಟ್ ಅನ್ನೋದು ಇದೆಯಲ್ಲ, ಅದೇ ನಮ್ಗೆ ಈ ಜ್ಞಾನದ ಹಂಗರ್ ಇನ್ನಷ್ಟು ಜಾಸ್ತಿ ಆಗೋ ತರ ಮಾಡುತ್ತೆ. ನಾನು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ನೋದು ಹೆಂಗ್ ಸಾಧ್ಯ? ಎಲ್ಲ ತಿಳ್ಕೊಳಕ್ ಹೆಂಗ್ ಸಾಧ್ಯ ಒಬ್ಬ ಮನುಷ್ಯ ಅಲ್ವಾ? ಏನಾದ್ರು ಒಂದ್ ನ್ಯೂನತೆ ಇರ್ಬೇಕು, ಆಮೇಲೆ ಅವ್ನಲ್ಲಿ ಏನಾದ್ರು ಒಂದು ಭಯ ಇರಬೇಕು, ಅವಾಗ್ಲೇ ಅವ್ನು ಏನಾದ್ರು ಒಂದು ಸಾಧನೆ ಮಾಡಕ್ ಸಾಧ್ಯ, ಏನಾದ್ರು ಒಂದು ಅರ್ಜಿರ್ಬೇಕು ಅವ್ನಿಗೆ, ಅವಾಗ್ಲೇ ಅವ್ನು ಏನಾದ್ರು ಇದು ಮಾಡಕ್ ನಾ ಎಲ್ಲ ಗೊತ್ತು ಅಂತ ಓಕೆ ವಾಟ್ ಇಸ್ ಯರ್ ನೆಕ್ಸ್ಟ್ ಪ್ರಿಪ್ರೇಷನ್ ಅಂತ ಹಂಗಿದಾಗತ್ತೆ, ಕ್ವೆಶ್ಚನ್ ಬರುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾನೆ, ಏನೂ ಕಲ್ತಿಲ್ಲ ಅವ್ರು, ನಾನು ಇವಾಗ ಜಸ್ಟ್ ಕಲಿತಾ ಇದ್ದೀನಿ ಅಷ್ಟೇನೆ.
ಇದ್ಯಾವ ನಾಟಕ ಬರ್ರಿ ಯಾ ಡೈಲಾಗ್ ಹಿಂಗೆ ಮಾಡ್ ಅದೆಲ್ಲ ಹೇಳ್ಬೇಡಿ. ನನ್ನ ಕಷ್ಟ ನನಗೆ ಗೊತ್ತು, ನನ್ನ ಒಳಗಡೆ ನಾನೆಷ್ಟು ಪುಕ್ಲಿ ಇದ್ದೀನಿ ಅಂತ ನನಗೆ ಗೊತ್ತು. ಐ ಹ್ಯಾವ್ ಟು ಲರ್ನ್ ದಟ್ ಅಲ್ವಾ. ಹೇಳ್ಕೊಡಿ ನನಗೆ ಫಸ್ಟ್, ಹೇಳ್ಕೊಟ್ಮೇಲೆ ಆಮೇಲೆ ನಾನು ಇವತ್ತಿಗೂ ರಂಗಭೂಮಿ ಮುಟ್ಟಿ ಫಸ್ಟ್ ಶೋಗೆ ಹೋದ್ರೆ ಇದು ದೇವ್ರಿಗೆ ಅಂದ್ಬಿಟ್ಟು ಹೋಗ್ತೀನಿ. ಹೌದಾ? ಫಸ್ಟ್ ಶೋ ಇದು ದೇವ್ರಿಗೆ ಅಂದ್ಬಿಟ್ಟು ಹೋಗ್ತೀನಿ. ಫಸ್ಟ್ ಶೋ ಅಲ್ಲಿ ಮಾತ್ರ ನಾನು ಏನು ನಾನು ಎಲ್ಲಿ ನಿಂತ್ಕೋಬೇಕು ಏನು ಮಾಡ್ಬೇಕು ಇಷ್ಟು ಮಾತ್ರ ನೋಡ್ಕೋತಾರೆ. ಸೆಕೆಂಡ್ ಶೋ ಇಂದ ಒಂದು ಚೂರು ಲೈಟಾಗಿ ಪಿಕಪ್ ಆಗ್ತೀನಿ. ಆಮೇಲಿಂದ ಹೋಗ್ತಾ ಹೋಗ್ತಾ ದೇವ್ರ ಹೆಂಗೋ ಕರ್ಕೊಂಡು ಹೋಗ್ಬಿಡ್ತೀನಿ.